ನಮಸ್ಕಾರ ಬಾಸ್, ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಆಲ್ರೌಂಡರ್ಸ್ ಅಲ್ಲಿರೋ ಪಾಡ್ಕಾಸ್ಟಿನ ಬೆಸ್ಟ್ ಕ್ಲಿಪ್ಸ್ನ ಈ ಚಾನಲ್ಗೆ ಹಾಕ್ತೀವಿ. ಸೊ 15ರಿಂದ 20 ನಿಮಿಷ ಅಥವಾ 8ರಿಂದ 12 ನಿಮಿಷದ ವಿಡಿಯೋಸು ಈಸಿಯಾಗಿ ಕನ್ಸ್ಯೂಮ್ ಮಾಡ್ಬೋದು. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ನ ಕೊಡ್ತಾನೆ ಇರಿ. ರಣಜಿ 4 4 ಸಲ ಗೆಲ್ತೀರಾ. ಹೌ ವಾಸ್ ದಟ್ ಎರ ಡಾಮಿನೆನ್ಸ್? ದಟ್ ವಾಸ್ ದ ಬೆಸ್ಟ್ ಎರ ನಾನು ನೋಡಿರೋಂಗೆ. ಹ್ಮ್. ಪ್ರೀವಿಯಸ್ಲಿ ಕೇಳಿದ್ವಿ ಅಷ್ಟೇ, ಪ್ರಸನ್ನ ಅವರ ಕ್ಯಾಪ್ಟನ್ಸಿನಲ್ಲಿ ಗೆಲ್ತಾರೆ, ಫಸ್ಟ್ ಟೈಮ್ ಕರ್ನಾಟಕ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೆ. ಆಮೇಲೆ ಬ್ರಿಜೇಶ್ ಅವ್ರು ಇದ್ದಿದ್ದಾಗ 83 ಅಲ್ಲಿ ಗೆದ್ದಿದ್ದು. 83 ಆದ್ಮೇಲೆ 13 ಇಯರ್ಸ್ ಕರ್ನಾಟಕ ಗೆದ್ದಿರ್ಲಿಲ್ಲ ಓಕೆ 96 ರಂಜಿ ಟ್ರೋಫಿ. ರೈಟ್. ಟಫ್ ಟೈಮ್ಸ್, 5 ಗೇಮ್ ಸಿಗ್ತಾ ಇತ್ತು, ಸೋತ್ ಝೋನ್ ಅಲ್ಲಿ ನಾಕ್ಔಟ್ ಬರೋದು, ಔಟ್, ಹ್ಮ್. ಅದೇ ತರ ಆಗ್ತಾ ಇತ್ತು. 93ಗೆ ನಾವು ಮುಂಚೆ ಪೀಟಿಕೆ ನೋಡ್ತು ಅಂತಂದ್ರೆ ರಘುರಾಮ್ ಭಟ್ ಆಚೆ ಹೋದಾಗ ಜೋಶಿ ಬರ್ತಾರೆ, ಹ್ಮ್. ಕಾರ್ಲ್ಟನ್ ಆಚೆ ಹೋದಾಗ ರಾಹುಲ್ ದ್ರಾವಿಡ್, ಸುಜಿತ್ ಬರ್ತಾರೆ. ನನ್ಕಿನ 1 ವರ್ಷ ಹಿಂದೆ ರಾಹುಲ್ ಮತ್ತೆ ಸುಜಿತ್ ಡೆಬ್ಯೂ ಮಾಡಿದ, ಅದೇ ಸೇಮ್ ಜೋಶಿ ಡೆಬ್ಯೂ ವಾಸ್ ಇನ್ ಹುಬ್ಳಿ, ಹ್ಮ್. ರಾಹುಲ್ ಮತ್ತೆ ಸುಜಿತ್ ಮಹಾರಾಷ್ಟ್ರ, ಹ್ಮ್. ಜಾವಗಲ್ ಶ್ರೀನಾಥ್ ವಾಸ್ 89 ಇಫ್ ಐ ಆಮ್ ರೈಟ್, ಹೈದರಾಬಾದ್ ಹ್ಯಾಟ್ರಿಕ್ ತೆಗಿತಾರೆ ಜಾವ ಅಂಡ್ ಕುಂಬ್ಳೆ ಸೇಮ್ ಟೈಮ್ ಜಾವ ಕುಂಬ್ಳೆ ಒಟ್ಟಿಗೆ ಬಂದ್ರು. ವೆಂಕಿ ವಾಸ್ ಇನ್ ಬಿಟ್ವೀನ್ ಆ ತರ. ಹ್ಮ್. ಸೊ ಅಷ್ಟ್ ಜನ ಬಂದ್ಬಿಟ್ಟಿದ್ರು. ಹ್ಮ್. ಗವಾಸ್ಕರ್ ಸ್ಟೇಟ್ಮೆಂಟ್ ಮಾಡ್ತಾರೆ, 2 ಜೆಂಟಲ್ಮೆನ್ ಇದಾರೆ ಕರ್ನಾಟಕದಿಂದ, ಅವ್ರ ಫ್ಯೂಚರ್ ಅಲ್ಲಿ ಕರ್ನಾಟಕ ಇಂದ ಇಂಡಿಯಾ ಗಾರ್ಡ್ ಫಾಸ್ಟ್ ಬೌಲರ್ಸ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತಾರೆ. ದಟ್ ವಾಸ್ ಜಾವಗಲ್ ಶ್ರೀನಾಥ್, ವೆಂಕಟೇಶ್ ಪ್ರಸಾದ್. ಹ್ಮ್. ಮೋಸ್ಟ್ ಟ್ಯಾಲೆಂಟೆಡ್ ಸುನಿಲ್ ಜೋಶಿ ಗದಗಿಂದ, ಹ್ಮ್. ಬ್ಯಾಟಿಂಗ್ ಬೌಲಿಂಗ್ ಆಲ್ರೌಂಡರು. ರಾಹುಲ್ ಬಗ್ಗೆ ಮಾತಾಡೋಂಗೆ ಇಲ್ಲ. ರಾಹುಲ್ ವಾಸ್ ಎ ಟೆಸ್ಟ್ ಕ್ರಿಕೆಟರ್ ಅಂತಂದ್ರೆ ಆಗ್ಲೇ ಲೇಬಲ್ ಆಗೋಗಿತ್ತು. ಹ್ಮ್. ಸುಜಿತ್ ವಾಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಬಟ್ ನನ್ನ ಪ್ರಕಾರ ಮೋಸ್ಟ್ ಟ್ಯಾಲೆಂಟೆಡ್ ವಾಸ್ ಜೆ ಅರುಣ್ ಕುಮಾರ್. ಚೆಚ್ ಬಿಸಾಡ್ಬಿಡೋನ್ ಹಾಕೊಂಡು. ಈ ಟೀಮಲ್ಲಿ ನೀನ್ 11 ಅಲ್ಲಿ ಬರ್ಬೇಕು. ಕುಂಬ್ಳೆ, ಡೇವಿಡ್, ವೆಂಕಿ, ಜಾವಾ, ಈ ಬೌಲಿಂಗ್ ಅಟ್ಯಾಕ್, ನಮ್ಮ ಅನಂತ್ ಆಫ್ ಸ್ಪಿನ್ನರು, ಹ್ಮ್. ಅವರು ಜೆಸ್ಸಿ ವಾಸ್ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ಸ್ ನಾನು ನೋಡ್ದಂಗೆ ಸ್ಪಿನ್ ಅಟ್ಯಾಕ್ ಅಲ್ಲಿ ಹ್ಮ್. ಹೆಂಗ್ ಆಡ್ಬೇಕು ಅಂತ ತೋರಿಸಿದ್ದು ನಮ್ ಕಾರ್ತಿಕ್ ಜಶ್ವಂತ್. ಕಿರ್ಮಾನಿ ಬಿಟ್ಟೋಗಿ ರೈಲ್ವೇಸ್ಗೆ ಹೋಗ್ತಾರೆ, ಆ ಟೈಮಲ್ಲಿ ಒಟ್ಟಿಗೆ ಕೂಡ್ಕೊಂಬಂತಿದೆ ಎಲ್ಲಾನು. ಹ್ಮ್. ಈ ಟೀಮ್ ಬಿಲ್ಡ್ ಆಗೋದಕ್ಕೆ ಕಾರಣ ಐ ಫೀಲ್ KSC ಅಸೋಸಿಯೇಷನ್ ಅಂಡ್ ಟು ಸಮ್ ಎಕ್ಸ್ಟೆಂಟ್ ಆರ್ ಗ್ರೇಟರ್ ಎಕ್ಸ್ಟೆಂಟ್ ರೋಜರ್ ಬಿನ್ನಿ ಅಂಡ್ ಅನಿಲ್ ಕುಂಬ್ಳೆ. ಹ್ಮ್. ನಮ್ ಸೀನಿಯರ್ಸ್ ಇದ್ದವ್ರು ನಮ್ಗೆ ಹೆಂಗ್ ಎನ್ಕರೇಜ್ ಮಾಡಿದ್ರು ಅಂದ್ರೆ, ಕ್ರಮೇಣ ಚೇಂಜ್ ಆಯ್ತು ಕಲ್ಚರ್. ನಾವು ಒತ್ತೆ ಹೇಳ್ತಾ ಇದೀನಿ, ಹ್ಮ್. ಮೊದ್ಲು ಒಂದ್ ಕಲ್ಚರ್ ಇತ್ತು, ಒಂದ್ ಟೀಮ್ ಆಡಿದ್ರೆ ಮಾತ್ರ ಆಡ್ಬೋದು ಕರ್ನಾಟಕಗೆ, ಸರ್ಟನ್ ಟೀಮ್ಸ್ ಆಡಿದ್ರೆ ಮಾತ್ರ ಆಡ್ಬೋದಾಗಿತ್ತು ಅನ್ನೋ ಕಲ್ಚರ್ ಇತ್ತು. Okay. ಇನ್ಫ್ಲೂಯೆನ್ಸು ವಾಡವರ್ ನಮ್ಗೆ ಐಡಿಯಾನೇ ಇಲ್ಲ. ಹ್ಮ್. ನಾವು ಚಿಕ್ಕ ಹುಡುಗರು ಗೊತ್ತೇ ಇಲ್ಲ. ಸೀನಿಯರ್ಸ್ ನಮ್ಮನ್ನೆಲ್ಲ ಐಡೆಂಟಿಫೈ ಮಾಡಿ ಹ್ಮ್. ಇವ್ರನ್ನೆಲ್ಲ ಬಿಲ್ಡ್ ಮಾಡಿ, ನನ್ಗೆ ಸೆಲೆಕ್ಟರ್ಸ್ ಆಗಿದ್ದಲ್ಲ GRV ಮತ್ತೆ ಇವರೆಲ್ಲರೂ ಹ್ಮ್. ಅವ್ರದ್ದು ಚೇರ್ಮನ್ ಆದಾಗ ಒಂದು ಟೀಮ್ನ ಬಿಲ್ಡ್ ಮಾಡ್ತಾರೆ. ಅಲ್ಲಿ ಕನ್ನಡ ಕಲ್ಚರ್, ಇಂಗ್ಲಿಷ್ ಕಲ್ಚರ್ ಅಂತ ಬೇರೆ ಮಾಡಲಿಲ್ಲ. ಹ್ಮ್. ಅದೇ ಮೇನ್, ಯಾರು ಟ್ಯಾಲೆಂಟ್ ಇದಾರೋ ಅವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತ ಕೊಟ್ರು. ಮುಂಚೆ ಹೆಂಗಿತ್ತು? ಮುಂಚೆ ವಾಸ್ ಡಿಫ್ರೆಂಟ್. ಹ್ಮ್. ಸರ್ಟನ್ ಟೀಮ್ಸ್ ಆಡಿದ್ರೆ ಮಾತ್ರ ಆಡ್ಬೋದು. ನಾನು ಹೆಸರು ಹೇಳಕ್ ಇಷ್ಟಪಡಲ್ಲ. ಓಕೆ. ಅದು ಆ ಟೀಮ್ಸೇ ಬೇರೆ ಇದ್ದಿದ್ದು. ಅಲ್ಲಿಗೆ ಆಡಿದ್ರೆ ಮಾತ್ರ ಕರ್ನಾಟಕ ಆಡ್ತೀವಿ ಅಂತ ಇತ್ತು. ಹ್ಮ್. ಬೇರೆ ಟೀಮ್ಸ್ಗೆ ಆಡ್ತು ಅಂತಂದ್ರೆ ಲೆಸರ್ ನೋನ್ ಟೀಮ್ಸ್, ಟು ಗ್ರೇಟರ್ ಎಕ್ಸ್ಟೆಂಟ್ ಬ್ಯಾಂಗ್ಳೂರ್ ಸೌತ್ ಟೀಮ್ಸ್ ಅಂದ್ರೆ ಅವ್ರಿಗೆ ಚಾನ್ಸ್ ಇಲ್ಲ. ಹ್ಮ್. ಇದ್ರೂ ಕಷ್ಟ ಆಗ್ತಾ ಇತ್ತು. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಕ್ರಿಕೆಟರ್ಸು. ಆ ಕಲ್ಚರ್ ಇತ್ತು ಅಂತ ಹೇಳೋರು. ನಮ್ಗೆ ಗೊತ್ತಿಲ್ಲ, ನಮ್ಗೆ ಐಡಿಯಾನೇ ಇಲ್ಲ ನಮ್ಗೆ ಏನ್ ಕ್ರಿಕೆಟ್ ಆಡ್ಬೇಕು ಮಜಕ್ಕೆ. ಬಟ್ ಕರ್ಕೊಂಬಂದ್ 15 ಅಲ್ಲಿ 11 ಅಲ್ಲಿ ಆಡ್ಸಿದ್ರು. ಹ್ಮ್. ಅಂಡ್ ಏನ್ ಟಫ್ ಆಗಿದ್ರು ನಮ್ ಸೀನಿಯರ್ಸು. ಕುಂಬ್ಳೆ ನೋಡಕ್ ಟಫ್, ಬಟ್ ನಮ್ ಕೆಳಲ್ಲ ಬಂದ್ರೆ ಸಾಫ್ಟ್ ಕಾರ್ನರ್ ಅವ್ರಿಗೆ. ಹ್ಮ್. ಶ್ರೀನಾಥ್ ಅಷ್ಟೇನೆ. ಶ್ರೀನಾಥ್ ಅಗೇನ್ಸ್ಟ್ ನಾನು ಫಸ್ಟ್ ಮ್ಯಾಚ್ ಆಡ್ತೀನಿ ಸಫೇದರ್ ಅಷ್ಟನ್ ಅಲ್ಲಿ 91 ಅಲ್ಲಿ ವರ್ಲ್ಡ್ ಕಪ್ ಮತ್ತೆ ಆಸ್ಟ್ರೇಲಿಯಾ ಸೀರೀಸ್ ಮುಗಿಸ್ಕೊಂಡ್ ಬರ್ತಾರೆ. ಜೋರಾಗಿ ಹಾಕುವಂತ ರೆಪ್ಯುಟೇಷನ್. ಹೆಲ್ಮೆಟ್ ಇಲ್ಲ ಏನಿಲ್ಲ ನನ್ಗೆ. ಫಸ್ಟ್ ಬಾಲ್ ಒಂದ್ 2-3 ಬಾಲ್ ನೋಡಮೇಲೆ ಒಂದು ಕವರ್ ಡ್ರೈವ್ ಬೌಂಡ್ರಿ ಹೊಡಿತೀನಿ, ಸ್ಕ್ವೇರ್ ಡ್ರೈವ್ ಬೌಂಡ್ರಿ ಹೊಡಿತೀನಿ, 18 ಹೊಡಿತೀನಿ ಸಫೇದರ್ ಅಷ್ಟ ಮ್ಯಾಚ್ ಅಲ್ಲಿ ಹ್ಮ್. ಟರ್ಫ್ ಅಲ್ಲಿ. ಹ್ಮ್. ಆಗ ಶ್ರೀನಾಥ್ ಬಂದ್ ಹೇಳ್ತಾರೆ ನಂಗೆ, ಹೈ ನಿಮ್ ಮುಂದೆ ಆಡ್ತೀಯ ಕಣಯ್ಯ ಅಂತ. ಹ್ಮ್. ನಂಗೆ ಶ್ರೀನಾಥ್ ಯಾರು ಅಂತಾನೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದು. ಸೊ ನನ್ಗೆ ಆ ಗೇಮ್ ಇನ್ನೂ ನಾಪ್ಕ ಇದೆ, ಟ್ರಿಪಲ್ ಕ್ರೌನ್ ಅಂತ ಬ್ಯಾಟ್ ನನಗೆ ಸ್ಟೇಡಿಯಂ ಅಲ್ಲಿ. ಹ್ಮ್. ಆಗ ಹೇಳಿದ ಮಾತು ನಂಗೆ ಈಗಲೂ ಇಂಪ್ಯಾಕ್ಟ್ ಆಗಿದೆ. ಕುಂಬ್ಳೆ ನನ್ನ ಒಂದ್ಸಲಿ ಸಪೋರ್ಟ್ ಮಾಡ್ತಾರೆ, ಅಂಡ್ ಫಾರ್ ದ ರೈಟ್ ರೀಸನ್ಸ್. ಕಲ್ಚರ್ ಹೆಂಗಿದೆ ಅಂತ ಹೇಳ್ತೀನಿ. ಹ್ಮ್. ಜಾವಗಲ್ ಶ್ರೀನಾಥ್, ಕುಂಬ್ಳೆ, ವೆಂಕಿ, ಜೋಶಿ, ಜಶ್ವಂತ್ ಆಡಿದ ಮ್ಯಾಚ್ ಅಂತ ಕರ್ನಾಟಕ ತಮಿಳ್ನಾಡು ಮ್ಯಾಚ್. ನಾನು ಆ ಮ್ಯಾಚ್ 23ಕ್ಕೆ ಔಟ್ ಆಗ್ಬಿಡ್ತೀನಿ. ಮ್ಯಾಚ್ನ ಸೇವ್ ಮಾಡಬೇಕಾಗಿತ್ತು. ಡ್ರೆಸ್ಸಿಂಗ್ ರೂಮಲ್ಲಿ ಬಂದು ಮೂಲೆಯಲ್ಲಿ ಕೂತ್ಕೊಂಡಾಗ ಜಶ್ವಂತ್ 140 ಹೊಡೆದು ಎಂಥ ಇನ್ನಿಂಗ್ಸ್ ಆಡ್ತಾರೆ. ನಾನು ಕಣ್ಣಲ್ಲಿ ಕಟ್ಟದಂತೆ ಇನ್ನಿಂಗ್ಸ್. ಜೆಸ್ಸಿಗೆ ಹೇಳ್ತಾ ಇದ್ದೆ ನಾನು, ಸಾರ್ ಎಂಥ ಇನ್ನಿಂಗ್ಸ್ ಇದು ಅಂತ. ಇವಾಗ ಹೇಳ್ತೀನಿ. ಆಗ ಟರ್ನಿಂಗ್ ಟ್ರ್ಯಾಕ್ ಸುನಿಲ್ ಸುಬ್ಬಾ, ಡಿ ವಾಸು, ರಾಬಿನ್ ಸಿಂಗ್, WV ರಾಮನ್, ಶರತ, ಅರ್ಜುನ್ ಕೃಪಾಲ್ ಸಿಂಗ್, ಈ ಟೀಮ್ ತಮಿಳ್ನಾಡು ಒನ್ ಆಫ್ ದ ಬೆಸ್ಟ್ ಟೀಮ್ಸ್. ಅವರಿಗೆ 100 ಹೊಡೆದಾದ್ಮೇಲೆ ಡ್ರೆಸ್ಸಿಂಗ್ ರೂಮಲ್ಲಿ ಬಂದು ಬ್ಯಾಟಿಂಗ್ ಇಟ್ಬಿಟ್ಟು ಹೇಳ್ತಾರೆ, ಎಲ್ಲಿಂದ ಕರ್ಕೊಂಬರ್ತೀರಿ ಇಂಥ ಪ್ಲೇಯರ್ಸ್ನ? ಫಸ್ಟ್ ಕ್ಲಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಇವ್ರು ರಂಜಿ ಟ್ರಾಫಿ ಆಡ್ತಾರೆ,
ಇವ್ರು ಕರ್ನಾಟಕ ಆಡಕ್ ಲಾಯಕ್ಕಿಲ್ಲ ಅಂತ ನನ್ಗೆ ಹೇಳ್ತಾರೆ ಜೆಸ್ಸಿ. ಹ್ಮ್ ನಾನು ಆ ಹಂಗಂದ್ರೆ ಏನು ಫಸ್ಟ್ ಕ್ಲಾಸ್ ಏನು ಅಂತ ಕೇಳ್ತೀನಿ. ಹ್ಮ್ ನಮ್ಮ ಪಕ್ಕದ ಇರೋರು ಕೇಳ್ತೀನಿ, ಲೇ ನೀನ್ ಆಡ್ತಿದ್ಯಲ್ಲ ಅದೇ ಫಸ್ಟ್ ಕ್ಲಾಸ್ ಅಂತಾರೆ. ರಂಜಿ ಟ್ರೋಫಿ ಅದೇ ಫಸ್ಟ್. ನನಗೆ ಐಡಿಯಾನೇ ಇಲ್ಲ ನಮ್ಗೆ, ಎಷ್ಟು ಪೆದ್ದು ನಾವು. ಜೆಸ್ಸಿ ಹೇಳಿದ್ ಕರೆಕ್ಟ್ ಅನ್ಸ್ತು. ಏನ್ ಆಡ್ತಾ ಇದೀನಿ ಅಂತಾನೆ ಗೊತ್ತಿಲ್ಲ, ಕರ್ಕೊಂಡೋಗಿ ಆಡಿಸ್ಬಿಡ್ತಾ ಇದಾರೆ. ಆಡಕ್ ಬರುತ್ತೆ, ಬ್ಯಾಟಿಂಗ್ ಆಡ್ತಾರೆ ಅಂತ ಗೊತ್ತು. ಸೊ ಎಷ್ಟೋ ವರ್ಷ ಆದ್ಮೇಲೆ ಜೆಸ್ಸಿಗೆ ಹೇಳ್ದೆ, ಸರ್ ನೀವ್ ಹೇಳಿದ್ ಸರಿ ಸರ್, ಆಕ್ಚುಲಿ ನೀವೆಲ್ಲ ಅದ್ ಹೇಳಿಲ್ಲ ಅಂದ್ರೆ ನಾವ್ ಇನ್ಸ್ಪೈರೇ ಆಗ್ತಾ ಇರ್ಲಿಲ್ಲ. ಹ್ಮ್ ನೀವ್ ಆಡ್ ತೋರ್ಸಿದ್ರಿ. ಹ್ಮ್ ಆಮೇಲೆ ಇನ್ಫ್ಯಾಕ್ಟ್ ಜೆಸ್ಸಿನೂ ನಮ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡುವಾಗ ಹ್ಯಾಡ್ ಸಮ್ ಗುಡ್ ವರ್ಡ್ಸ್ ಟು ಸೇ, ಟ್ಯಾಲೆಂಟ್ ಇದೆ ಅಂತ. ಅವ್ರ ಜೊತೆ 96 ಅಲ್ಲಿ ರಂಜಿ ಟ್ರೋಫಿ ಗೆದ್ದಾಗ ಜೆಸ್ಸಿ ವಾಸ್ ಆಲ್ಸೋ ದೇರ್, ಹ್ಮ್. ಟೀಮ್ ಅಲ್ಲಿ ಇದ್ರು. ಆ ಕಲ್ಚರ್ ಹೆಂಗಿತ್ತು ಅಂತ ಹೇಳ್ತೀನಿ. ಹ್ಮ್. ಸೀನಿಯರ್ಸ್ ಹಿಂಗೇನೆ ಇದ್ದಿದ್ದು. ಹ್ಮ್. ಬಟ್ ನಾವು ಹೊಸಬರು ಹೋದವರು ವಿ ನೆವರ್ ಫೆಲ್ಟ್ ಓ ಇವ್ರು ಬೈತಾ ಇದಾರೆ, ಇವ್ರು ನಮ್ ದ್ವೇಷಿಗಳು ಅಂತ ಅನ್ಸ್ಲಿಲ್ಲ. ಯಾಕೆ ಏನು ಅಂತ ಯೋಚನೆ ಮಾಡ್ತಾ ಇದ್ವಿ. ನಮ್ಗೆ ಬೈಸ್ಕೊಳ್ಳೋದು ಅಭ್ಯಾಸ. ಡ್ರೆಸ್ಸಿಂಗ್ ರೂಮ್ ಹೋದ್ರೆ ಇವರೆಲ್ಲ ದಿಗ್ಗಜರು, ಎಲ್ಲ ವರ್ಲ್ಡ್ ಕಪ್ ಆಡಿರೋರು, ಇಂಡಿಯಾ ಆಡೋರು, ಹೆಂಗಪ್ಪ ಇವ್ರ ಜೊತೆ ಆಡೋದು ಅಂತ ಭಯ ಆಗೋದು. ರನ್ ನೋಡಿದ್ರೆ ಮಾತ್ರ ಮರ್ಯಾದೆ, ಇಲ್ಲಾಂದ್ರೆ ಇಲ್ಲ ಆಚೆ. 96 ಅಲ್ಲಿ ತಮಿಳ್ನಾಡು ಮೇಲೆ ಭದ್ರಾವತಿನಲ್ಲಿ ರೋಜರ್ ಬಿನಿ ನಂಗೆ ಬಂದು ಹೇಳ್ತಾರೆ, ಹ್ಮ್. ನೀನ್ 2 ಮ್ಯಾಚ್ ಆಡಿದ್ಯಾ, ಹ್ಮ್. ರನ್ ನೋಡಿದಿಲ್ಲ, ಇದು ಲಾಸ್ಟ್ ಮ್ಯಾಚ್, ಹೊಡಿಲಿಲ್ಲ ಅಂದ್ರೆ ಮನೆಗೆ ಹೋಗು. ಓಪನ್ ಮೀಟಿಂಗ್ ಅಲ್ಲಿ ದಿಸ್ ಇಸ್ ವಿಲ್ ಬಿ ಅವರ್ ಲಾಸ್ಟ್ ಗೇಮ್, ರನ್ ನೋಡಿದ್ರೆ ಇರ್ತೀಯ, ಇಲ್ಲಾಂದ್ರೆ ಇಲ್ಲ. ಭದ್ರಾವತಿನಲ್ಲಿ ಪ್ಯಾಕ್ಡ್ ಸ್ಟೇಡಿಯಂ, 25,000 ಜನ, ತಮಿಳ್ನಾಡು ಮೇಲೆ ಕಾವೇರಿ ಗಲಾಟೆ, ಪ್ರೆಷರು, ತಮಿಳ್ನಾಡು ಮೇಲೆ ರನ್ ನೋಡಿದ್ರೆ ಅಂದ್ರೆ ಹೆಂಗೆ ಅಂತ. ರಾತ್ರಿ ನಿದ್ದೆ ಇಲ್ಲ, ಹೋದೆ. ಒಂದ್ ಕಾರಿಡಾರ್ ಇದೆ ಪೆವಿಲಿಯನ್ ಹಿಂಗ್ ಇಳ್ಕೊಂಡು ಹೋಗೋದಕ್ಕೆ, ಫುಲ್ ಕ್ರೌಡು, ರೇಡಿಯೋ ಕಾಮೆಂಟ್ರಿ ಇದೆ. ತಲೆನಲ್ಲಿ 100 ಥಾಟ್ಸ್ ಬಂಬಾರ್ಡ್ ಆಗ್ತಾ ಇದೆ. ಪ್ರೆಷರ್ ಅಂದ್ರೆ ಏನು ನಂಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ಮೇಲ್ಗಡೆ ಹಿಂಗ್ ತಿರುಗಿ ನೋಡ್ತೀನಿ, ಫುಲ್ ಟೀಮ್ ಕೂತಿದೆ ಪೆವಿಲಿಯನ್ ಅಲ್ಲಿ. ನಮ್ ಕುಂಬ್ಳೆ, ಶ್ರೀನಾಥ್, ವೆಂಕಿ, ಜೆಸ್ಸಿ, ರೋಜರ್ ಎಲ್ಲ. ನೆಕ್ಸ್ಟ್ ಬ್ಯಾಟಿಂಗ್ ಹೋಗ್ಬೇಕು. ಫಸ್ಟ್ ಓವರ್ ಸಿರುಗುಪ್ಪಿ ಡೌನ್ ದ ಲೆಗ್ ಔಟ್. ಫಸ್ಟ್ ಓವರ್ ವೆಟ್ ವಿಕೆಟ್. ಹಿಂಗೋ ನಡ್ಕೊಂಡು ಹೋದೆ ಹಿಂಗೆ. ಹೋಗಿ ಒಂದ್ 5 ಬಾಲ್ ಆಡ್ದೆ. ಸುಜಿತ್ ಇನ್ನೊಂದ್ ಎಂಡಲ್ಲಿ ಓಪನ್ ಮಾಡ್ತಾ ಇದ್ದ. ಲಂಚ್ ತನಕ ಆಡ್ದೆ, 1 ಬಾಲ್ ಬ್ಯಾಟ್ ಸರಿಗ್ ಆಡಿಲ್ಲ. ತಲೆಗೆ ಎಟ್ ತಿಂತೀನಿ, ಕೈಗೆ ಎಟ್ ತಿಂತೀನಿ, ಒದ್ದೆ ವಿಕೆಟ್, ಎಡ್ಜು ಪಡ್ಜು ಒದ್ದೆ, ನಿಂತ್ ಬರ್ತಾ ಇದೆ. ಬ್ಯಾಡ್ ವಿಕೆಟ್ ಅದು. ನನ್ನ ಅದೃಷ್ಟಕ್ಕೆ ಹಿಂಗೋ ದೇವ್ರದೇ ಸರ್ವೈವ್ ಆಗಿದ್ದಷ್ಟೇ. ಲಂಚ್ ಆದ್ಮೇಲೆ ಬಂದು ಹಿಂಗ್ ಬ್ಯಾಟ್ ಬಿಸಾಡ್ ಹೇಳ್ದೆ ಸುಜಿತ್ಗೆ, ನನ್ ಕೈಲಿ ಹಿಂಗ್ ಆಡಕ್ ಆಗಲ್ಲಪ್ಪ ಬ್ಯಾಟಿಂಗ್, ನಾನ್ ಬೀಸೋದೇ ನನ್ ಕೆಲ್ಸ. ಮೊದ್ಲು ಹಂಗೆ ಆಡ್ತಿದ್, ಬೀಸೋದು. ಹೊಡಿಯ ನೀನ್ ಇಷ್ಟ ಬಂದಂಗ್ ಹೊಡಿ ಅಂತ. ಲಂಚ್ ಆದ್ಮೇಲೆ 40 ನಿಮಿಷ ರೋಲ್ ಹಾಕಿ, ಇದು ವೆಟ್ ಹಾಕಿದ್ದು ಇದಾಗಿತ್ತಲ್ಲ, ಫಸ್ಟ್ ಬಾಲ್ ಸ್ಟೆಪ್ ಔಟ್ ಆಗಿ ಆಚೆ ಹೊಡಿತೀನಿ ಎಸ್ ಮಹೇಶ್ಗೆ 6. ಪ್ಯಾಕ್ಡ್ ಕ್ರೌಡ್ ಮುಂದೆ. ಬಿಟ್ವೀನ್ ಲಂಚ್ ಅಂಡ್ ಟೀ ಐ ಆಮ್ ಬ್ಯಾಟಿಂಗ್ 127 ಆ ಮ್ಯಾಚ್. ಹೌದು, ದಟ್ ವಾಸ್ ಮೈ ಫಸ್ಟ್ 100 ಅಗೇನ್ಸ್ಟ್ ತಮಿಳ್ನಾಡು. ಅಂಡ್ ಫಸ್ಟ್ 100 ಇನ್ ರಂಜಿ. ಆ ಮ್ಯಾಚ್ ನಾನು ಆಲ್ಮೋಸ್ಟ್ ಔಟ್ ಅಂತಾನೆ ಲೆಕ್ಕ. ವಿಧಿ ಬೇರೆ ಆಟ ಇತ್ತು ನಂಗೆ. ಹೆಂಗ್ ಆ ಸರ್ವೈವ್ ಆದೆ. 30 ಓವರ್ ನಂಗೂ ಗೊತ್ತಿಲ್ಲ. ಸುಜಿತ್ ಸರ್ವೈವ್ ಆಗಿದ್ದು ಅವನಿಗೂ ಗೊತ್ತಿಲ್ಲ. ಸುಜಿತ್ ಆ ಮ್ಯಾಚ್ 174. ಪಾರ್ಟ್ನರ್ಶಿಪ್ 300 ಚಿಲ್ರೆ, ವಿಕೆಟ್ ಲೆಸ್, ಲೆದರ್ ಅಂಟು. ತಮಿಳ್ನಾಡು ಅಟ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್. ಅವ್ರುಗಳು ಕಿತ್ತಾಡದ್ ನೋಡ್ಬೇಕಾಗಿತ್ತು ಗ್ರೌಂಡ್ ಅಲ್ಲಿ ನೀವು ಆವತ್ತಿನ ದಿವಸ. ಅಂದ್ರೆ ಮ್ಯಾಚ್ ಅಲ್ಲಿ ಕಿತ್ತಾಡ್ತಾ ಇದಾರೆ, ವಿಕೆಟ್ ಎತ್ತಿಲ್ಲ ಅಂತ. ಅಂದ್ರೆ ಹಿಂಗೆ ಅಂದ್ರೆ ಅವ್ರವರೇ ಕಿತ್ತಾಡ್ತಾ ಇದಾರೆ. ನೋಡಕ್ಕೆ ಖುಷಿ ಆಗ್ಬಿಡುದ್ ನಾವು. ಏನ್ ಕಿತ್ತಾಡ್ತವ್ರು, ಏನ್ ಎಲ್ಲ ದಿಗ್ಗಜರವ್ರು. ನಾನು ಆಡ್ದಂಗ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅದು. ಸುಜಿತ್ ಗೆಟ್ಸ್ 170 ಅಂಡ್ ಆಡ್. ನೆಕ್ಸ್ಟ್ ಕೆ ಶ್ರೀರಾಮ್ ಅಂತ ನನ್ ಕ್ಲೋಸ್ ಫ್ರೆಂಡ್ ಸತ್ತೋಗ್ಬಿಟ್ಟ. ನಾವೆಲ್ಲ ಅಂಡರ್ 19 ಒಟ್ಟಿಗೆ ಆಡಿದವ್ರು. ಅವ್ನು 170, ಜೆಸ್ಸಿ 90, ಜೋಶಿ 90, ರಾಹುಲ್ ದ್ರಾವಿಡ್ 0. ಅವರೊಬ್ಬರು ರನ್ ನೋಡಿರ್ಲಿಲ್ಲ, ಜಾಮ್ಗೆ ಟೈಮ್ ಸರಿ ಇರ್ಲಿಲ್ಲ ಪಾಪ, ಸ್ಲಿಪ್ ಅಲ್ಲಿ ಔಟ್ ಆಗ್ತಾನೆ. 700 ಹೊಡಿತೀವಿ, ಅವ್ರು 300 ಆಲ್ ಔಟ್. ಎಷ್ಟು 2 days ಗೆ? 2 days. ನಾವು 2 days ಆಡ್ತೀವಿ ಬ್ಯಾಟಿಂಗ್. ಆಮೇಲೆ 4 day ಗೇಮ್ ಅಲ್ಲಿ, ದಟ್ ವಾಸ್ ದ ಲಾಸ್ಟ್ ಗೇಮ್. ದೆನ್ ನಾವು ಕರ್ನಾಟಕ ಸೌತ್ ಝೋನ್ ಚಾಂಪಿಯನ್ಸ್ ಆಗ್ತೀವಿ. ಅಲ್ಲಿ ನನ್ ರಿವೈವ್ ಆಗುತ್ತೆ ನನ್ನ ಕೆರಿಯರ್. ನೀವೇನಾದ್ರೂ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಓನರ್ ಆಗಿದ್ದು ಲೋನ್ ಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಯಾಕಂದ್ರೆ ಬ್ಯಾಂಕ್ಸ್ ಗಳು ಸಿಕ್ಕಾಪಟ್ಟೆ ಆಫರ್ಸ್ ಗಳನ್ನ ಕೊಡ್ತಾ ಇದೆ. ನಿಧಿ ವೃದ್ಧಿ ನಿಮಗೆ ಲೋನ್ಗಳನ್ನ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ, ಅಪ್ ಟು 20 crore. ಹಾಗೇನೆ ಬೆಸ್ಟ್ ಪಾರ್ಟ್ ಏನಪ್ಪ ಅಂದ್ರೆ ಯಾವುದೇ ಪೇಪರ್ ವರ್ಕ್ ಇಲ್ಲ ಅಂಡ್ ಇವ್ರು ಯಾವುದೇ ಕಮಿಷನ್ ಕೂಡ ತಗೊಳ್ಳೋದಿಲ್ಲ. ಅಂಡ್ ಎಕ್ಸೈಟಿಂಗ್ ಪ್ರೈಸಸ್, ತುಂಬಾ ಡಿಸ್ಕೌಂಟೆಡ್ ಪ್ರೈಸಸ್ ಅಲ್ಲಿ ಲೋನ್ ಕೊಡ್ತಾ ಇದ್ದಾರೆ. ಸೊ ಪ್ಲೀಸ್ ಚೆಕ್ಔಟ್ ನಿಧಿ ವೃದ್ಧಿ. ನೆಕ್ಸ್ಟ್ ಮ್ಯಾಚ್ ಪ್ರೀ ಕ್ವಾರ್ಟರ್ ಫೈನಲ್ಸ್ ಅಗೇನ್ಸ್ಟ್ ಬರೋಡಾ. ನಾನು ಬಿಫೋರ್ ಲಂಚ್ 100 RSI ನಲ್ಲಿ. ಬೆಂಗಾಲ್ ಮೇಲೆ ನೆಕ್ಸ್ಟ್ ಮ್ಯಾಚ್ ಆಡ್ತೀವಿ.
ನಾನು ಆ ಮ್ಯಾಚ್ 67 ನೋಡಿದ್ದೀನಿ. 67, 68 ನೋಡಿದ್ದೀನಿ ಜ್ಞಾಪಕ ಇಲ್ಲ. ಬಟ್ ಬರೋಡಾ ಅಗೇನ್ಸ್ಟ್ ಬಿಫೋರ್ ಲಂಚ್ 100. ಹ್ಮ್ ಸೆಮಿಫೈನಲ್ಸ್ ಹೋಗ್ತೀವಿ ಹೈದರಾಬಾದ್ ಅಗೇನ್ಸ್ಟ್ ಬೆಂಗಳೂರಿನಲ್ಲಿ. ಅದು ಔಟ್ರೈಟ್ ಹೊಡಿತೀವಿ. 96 ಅಲ್ಲಿ ಆಗದಂತ ಇದು ಟೂರ್ನಮೆಂಟ್. ಬರೋಡಾ ವಾಸ್ ಬೀಟನ್ ಇನ್ ಅಂಡರ್ 3 days. ಬೆಂಗಾಲ್ ಗಂಗೂಲಿ ಅವ್ರ ಟೀಮು, ದೇವಾಂಗ್ ಗಾಂಧಿ ಅವ್ರ ಟೀಮ್ ಹ್ಮ್. ಲಿಟ್ರಲಿ ಪೇಸ್ ಅಟ್ಯಾಕ್ ಹೆಂಗಿತ್ತು ಅಂದ್ರೆ 30 ಯಾರ್ಡ್ ಸರ್ಕಲ್ ಅಲ್ಲಿ ನಿಂತ್ಕೊಂಡಿದ್ರು RSI ನಲ್ಲಿ. ಪ್ಯಾಕ್ಡ್ RSI ಸ್ಟೇಡಿಯಂ. ಹ್ಮ್. ನಮ್ ರಂಜಿ ಟ್ರೋಫಿ ನೋಡಕ್ ಬರೋರು. ಜಾವಾ, ಡೇವಿಡ್, ವೆಂಕಿ ಬೌಲಿಂಗ್ ಮಾಡ್ತಾ ಇದ್ರೆ 30 ಯಾರ್ಡ್ ಸರ್ಕಲ್ ವಿಕೆಟ್ ಕೀಪರ್, ನಾನ್ ಸ್ಲಿಪ್ ಅಲ್ಲಿ ನಿಂತಿದ್ದೀನಿ. ಬಾಲೇ ಕಾಣಲ್ಲ, ಸೈಡ್ ಅಲ್ಲಿ ನಿಂತ್ಕೊಂಡು ಅಷ್ಟು ಜೋರ ಆಗ್ತಾ ಇದಾರೆ. ಹ್ಮ್. ಯಾರು ಬ್ಯಾಟಿಂಗ್ ಆಡ್ತಾ ಇದ್ರು ನಮ್ಮ ಅಗೇನ್ಸ್ಟ್? ಚಾನ್ಸೇ ಇಲ್ಲ. ನಾವು 300, 350 ಹೊಡ್ರೆ ಅವ್ರು 2 ಸಲ ಆಲ್ ಔಟ್. ಆಗೋಯ್ತು. ಏನಿ ಹೆಂಗಿದೆ ಅಂತ. ಹ್ಮ್. ಆ ಸೀರೀಸ್ ಆದ್ಮೇಲೆ ಫೈನಲ್ಸ್ ಅಲ್ಲಿ ತಿರ್ಗಾ ಚೆನ್ನೈನಲ್ಲಿ ತಮಿಳ್ನಾಡನ್ನ ಬೀಟ್ ಮಾಡ್ತೀವಿ. ಹ್ಮ್. ಭದ್ರಾವತಿಲಿ 700 ಹೆಂಗ್ ಹೊಡೆದು ಹ್ಮ್. ಸೇಮ್ ರಿಪೀಟ್. ಹ್ಮ್. ಪೀಕ್ ಏಪ್ರಿಲ್ 40 ಡಿಗ್ರಿ. ಚೆನ್ನೈಗೆ ಹೋಗ್ಬಿಟ್ಟು 700 ಹೊಡಿತೀವಿ. ಅಲ್ಲಿ ನಾನು ತಿರ್ಗಾ 100 ಫೈನಲ್ಸ್ ಅಲ್ಲಿ. ಹ್ಮ್. ಹ್ಮ್. ನಾನು 5 ಮ್ಯಾಚ್ ಅಲ್ಲಿ ಒಂದು 400 ಫೈನಲ್ಸ್ ಅಲ್ಲಿ 100 ತಿರ್ಗಾ. ಜಾಮ್ ಗೆಟ್ಸ್ 127, 114, 127 ನೋಡಿತಾನೆ. ಹ್ಮ್. ನಾನು ಜಾಮ್ ಒನ್ ಡೇ ವಿಕೆಟ್ಲೆಸ್ ತಮಿಳ್ನಾಡಿಗೆ ಅಗೇನ್ ಫೈನಲ್ಸ್ ಅಲ್ಲಿ ಹ್ಮ್. 700 ಹೊಡೆದು ಮ್ಯಾಚ್ ಸೀಲ್. ಹ್ಮ್. ಸೊ 13 years 83 ಆದ್ಮೇಲೆ 96 ಅಲ್ಲೇ ರಂಜಿ ಟ್ರಾಫಿ ಗೆದ್ದಿದ್ದು. ಗೆದ್ದಿದ್ದ. ಅದು ಬೈ ಫಾರ್ ಒನ್ ದ ಬೆಸ್ಟ್. ಜೋಶಿ ಹ್ಯಾಡ್ 50 ವಿಕೆಟ್ಸ್ ಅಂಡ್ 500 runs. ಬಂದವರೆಲ್ಲ ಪರ್ಫಾರ್ಮ್ ಮಾಡಿದ್ರು. ನೋ ಬಡಿ ಕುಡ್ ಸ್ಟ್ಯಾಂಡ್. ಹ್ಮ್. ಕರ್ನಾಟಕ ಕ್ರಿಕೆಟ್ ವಾಸ್ ಅಟ್ ಇಟ್ಸ್ ಪೀಕ್. ಅದರಲ್ಲಿ 6 ಜನ ಇಂಡಿಯಾಗೆ ಆಡಿದ್ರು. ಹ್ಮ್. ವೆಂಕಿ ಜೋಶಿ, ರಾಹುಲ್, ಶ್ರೀ, ಅನಿಲ್, ಆಮೇಲೆ ಸುಜಿತ್. 96 ಅಲ್ಲಿ ಆ ರಂಜಿ ಟ್ರಾಫಿ ಗೆದ್ದಿದ್ದಕ್ಕೆ. ಹ್ಮ್. ಜೋಶಿ ಡೆಬು ಇಂಗ್ಲೆಂಡ್, ಜಾಮ್ ಡೆಬು ಇಂಗ್ಲೆಂಡ್, ಸೇಮ್ ಲಾರ್ಡ್ಸ್ ಅಲ್ಲಿ. ಹ್ಮ್. ಸುಜಿತ್ ಡೆಬು ಮಾಡ್ತಾರೆ ODI ನಲ್ಲಿ. ಓಕೆ. ಇಲ್ಲೇ ಗೆದ್ದಿದ್ದಕ್ಕೆ ಕರ್ನಾಟಕ ರಂಜಿ ಟ್ರಾಫಿ ಗೆದ್ದಿದ್ದಕ್ಕೆ. ಓಕೆ. ಕುಂಬ್ಳೆ ಶ್ರೀನಾಥ್ ಅಂಡ್ ವೆಂಕಿ ಅವರು ಆಬ್ವಿಯಸ್ ಚಾಯ್ಸ್. ಯಾಕಂದ್ರೆ ವೆಂಕಿ ಡೆಬು 94. ಹೌದು. ಸೊ 90 ಇಂದ ಹ್ಮ್. 93 ಒಳಗೆ ಎಷ್ಟೊಂದ್ ಜನ ಬಂದ್ಬಿಟ್ಟಿದ್ರು ಫಸ್ಟ್ ಕ್ಲಾಸ್ ಕರ್ನಾಟಕ ಟೀಮ್ ಅಲ್ಲಿ. ಹ್ಮ್. ಅಲ್ಲಿ 11 ಒಳಗಡೆ ಬರಕ್ ಆಗ್ತಾ ಇರ್ಲಿಲ್ಲ. ಹ್ಮ್. ಇನ್ಫ್ಯಾಕ್ಟ್ ಹೆಂಗ್ ಹೇಳ್ತೀನಿ ಕೇಳಿ ಕರ್ನಾಟಕ ಟೀಮ್ ಹೆಂಗಿತ್ತು ಅಂತ. ಜಾಕ್ ಹೊಡೆದಿದ್ದಂತ 100 ನಾನು ಪೆವಿನಿಯಲ್ ಕುತ್ಕೊಂಡು ನೋಡಿದೀನಿ ಬಾಂಬೆ ಅಗೇನ್ಸ್ಟ್. ಒನ್ ಆಫ್ ದ ಬೆಸ್ಟ್ ಗೇಮ್ಸ್ ಕರ್ನಾಟಕ ಬಾಂಬೆ. ರವಿಶಾಸ್ತ್ರಿ ಸೇವ್ ಮಾಡ್ತಾರೆ, ಡ್ರಾ ಮಾಡ್ತಾರೆ. ಹ್ಮ್. ನಮ್ಗೆ ಜಾಕ್ ಮತ್ತು ಇವರೆಲ್ಲ ಗುತ್ತಾರೆ. ಟಾಪ್ ಕ್ವಾಲಿಟಿ ಟೀಮ್. 140 ಹೊಡಿತಾನೆ ಜಾಕ್ ಜೆ ಅರುಣ್ ಕುಮಾರ್. 96 ಅಲ್ಲಿ 11 ಅಲ್ಲಿ ಇಲ್ಲ ಜೆ ಅರುಣ್ ಕುಮಾರ್. ನಾನೇ ಯೋಚನೆ ಮಾಡಿದ್ ಹೆಂಗೋರು ಇವನೇನ್ ಹೆಂಗ್ ಬಿಡ್ತ, ಚಾನ್ಸೇ ಇಲ್ಲ. ಹ್ಮ್. ಪಾಪ ಅವ್ನು ಆಡ್ಲೇ ಇಲ್ಲ. ಫಾರ್ ಐ ಡೋಂಟ್ ನೋ ಫಾರ್ ವಾಟ್ ರೀಸನ್, ನನ್ಗೆ ಗೊತ್ತಿಲ್ಲ. ಬಟ್ ಆಡ್ಲೇ ಇಲ್ಲ. 96 ಅಲ್ಲಿ 1-2-3 ಮ್ಯಾಚ್ 60 ಹೊಡ್ಬಿಟ್ಟು ಮೇಲೆ ಹೊಡೆದು ಔಟ್ ಆಗ್ತದೆ ಅಂತ ಡ್ರಾಪ್ ಮಾಡ್ಬಿಟ್ರು. 60-50 ಹೊಡೆದು ಡ್ರಾಪ್ ಮಾಡಿದ್ರು. ಹ್ಮ್. ಫೈನಲ್ಸ್ ಅಲ್ಲಿ ಅವಿನಾಶ್ ವೈದ್ಯ ಓಪನ್ ಮಾಡ್ತಾರೆ ವಿಕೆಟ್ ಕೀಪರ್ ಆಗಿ. ಜಾಕ್ ಓಪನ್ ಮಾಡಿಸಲ್ಲ. ಐ ಡೋಂಟ್ ನೋ, ನಂಗೆ ರೀಸನ್ ಗೊತ್ತಿಲ್ಲ. ಬಟ್ ಅವಿನಾಶ್ ವೈದ್ಯ ಸುಜಿತ್ ಓಪನ್ ಮಾಡಿ, ಸುಜಿತ್ ಗಾಟ್ ಔಟ್ ಅಟ್ 99 ಫೈನಲ್ಸ್ ಅಲ್ಲಿ. ಓಕೆ. ನನ್ ಫಸ್ಟ್ 100 ಇನ್ ರಂಜಿ ಟ್ರಾಫಿ ಫೈನಲ್ಸ್ ವಾಸ್ ಅಗೇನ್ಸ್ಟ್ ಚೆನ್ನೈನಲ್ಲಿ. ಸೆಲೆಬ್ರೇಷನ್ ಹೆಂಗಿತ್ತು. ಕಪ್ನ ತಗೊಂಡ್ಬರ್ತೀವಿ ಶತಾಬ್ದಿನಲ್ಲಿ. ಸ್ಟೇಡಿಯಂ ಮಧ್ಯದಲ್ಲಿ ಕಪ್ ಇಟ್ಬಿಟ್ಟು ಅಂಡರ್ ಲೈಟ್ಸ್ ಪ್ಯಾಕ್ ಕ್ರೌಡ್ ಮುಂದೆ ಸೆಲೆಬ್ರೇಷನ್ ಮಾಡ್ತಾರೆ. ಅಪ್ಪ ಅಮ್ಮನ್ ಕರೀತಾರೆ, ಫ್ರೆಂಡ್ಸ್ ನ ಕರೀತಾರೆ, ಫ್ಯಾಮಿಲಿನ ಕರೀತಾರೆ. ಸ್ಟೇಜ್ ಹಾಕ್ಬಿಟ್ಟು ಬಿಗ್ ಸ್ಟೇಜ್ ಮುಂದೆ ಲೈಟ್ಸ್ ಅಲ್ಲಿ ಸೆಲೆಬ್ರೇಷನ್ ವಿತ್ ಫೆಲಿಸಿಟೇಷನ್. ಹೆಂಗಿತ್ತು. ಅನ್ಬಿಲೀವಬಲ್ ಪ್ಯಾಕ್ ಎಕ್ಸ್ಪೀರಿಯನ್ಸ್. ಸ್ಟೇಡಿಯಂ. ಪ್ಯಾಕ್ ಸ್ಟೇಡಿಯಂ. ಅಂದ್ರೆ ಇವಾಗ ನಾವು ಏನೋ ಅನ್ಬಾಕ್ಸ್ ಇವೆಂಟ್ RCB ಆ ಗೆದ್ದಾಗ ತರ. ಮಾಡಲ್ಲ ಆ ತರ. ಆ ತರ. ಓಕೆ. ಆ ತರ ಸೆಲೆಬ್ರೇಷನ್. ಓಕೆ. GRV ಅವರು ಮತ್ತೆ ಎಂಟೈರ್ ಸೆಲೆಕ್ಷನ್ ಕಮಿಟಿ ಚೇಪಾಕಲ್ ಬಂದು ಹ್ಮ್. ಲಾಸ್ಟ್ ಡೇ ನಮ್ ಜೊತೆ ಸೆಲೆಬ್ರೇಟ್ ಮಾಡ್ತಾರೆ. ಹ್ಮ್. 96 ಅಲ್ಲಿ ಗೆಲ್ತೀವಿ. ಹ್ಮ್. 97 ಅಲ್ಲೂ ಅಗೇನ್ ಐ ವಾಸ್ ದ ಹೈಯೆಸ್ಟ್ ರನ್ ಗೆಟರ್. ನೋಬಡಿ ನೋಸ್. 96 ಅಲ್ಲಿ ಐ ವಾಸ್ ಒನ್ ಆಫ್ ದ ಹೈಯೆಸ್ಟ್ ರನ್ ಗೆಟರ್ ಇಂಡಿಯಾಗೆ ಹ್ಮ್. ಅಂದ್ರೆ ಇಂಡಿಯಾ. ನನ್ನ ಜರ್ನಿನಲ್ಲಿ. ಓಕೆ. ಹಾ. 97 ಅಲ್ಲಿ ವಿ ಡಿಡ್ಂಟ್ ಕ್ವಾಲಿಫೈ ಫಾರ್ ಮಳೆ ಬಂದು 2 ಮ್ಯಾಚ್ ವಾಶ್ ಔಟ್ ಆಗಿ ಕ್ವಾಲಿಫೈ ಆಗಲ್ಲ ರಂಜಿ ಟ್ರಾಫಿ ನೆಕ್ಸ್ಟ್ ನಾಕ್ಔಟ್ಗೆ. ಹ್ಮ್. ತಮಿಳ್ನಾಡು ಮೇಲೆ ವಾಶ್ ಔಟ್ ಆಗಿ. ಆ ವರ್ಷನೂ ನಾನು ಹೈದರಾಬಾದ್ ಮೇಲೆ 100 ಮತ್ತೆ ಇನ್ನೊಂದು ಮ್ಯಾಚ್ 60 ಆಂಧ್ರ ಮೇಲೆ ಹೈಯೆಸ್ಟ್ ರನ್ ಗೆಟರ್ 97 ಅಲ್ಲೂ. ಹ್ಮ್. 97 ಅಲ್ಲಿ ವಿ ಬೀಟ್ ರೆಸ್ಟ್ ಆಫ್ ಇಂಡಿಯಾ. ಯಾರು ಮೇನ್ ಪ್ಲೇಯರ್ಸ್ ಇಲ್ಲ ನಮ್ಗೆ. ಮೇನ್ ಇಂಡಿಯನ್ ಪ್ಲೇಯರ್ಸ್ ಇಲ್ಲ. ನಾವು ಬಿ ಟೀಮ್ ತರ ಇರೋರು. ಗಣೇಶ್ ಒಬ್ನೇ 6 ಎತ್ತುತ್ತಾನೆ. ಹ್ಮ್. ಸಿದ್ದು, ಲಕ್ಷ್ಮಣ್, ಸಾಬಾ ಕರೀಂ, ವೆಂಕಟಪತಿ ರಾಜು, ಹಿರವಾನಿ, ಪಾರಸ್ ಮಾಂಬ್ರೆ, ಅಭಯ್ ಕುರುವಿಲ. ನನ್ನ ಬಾಯಲ್ಲಿದೆ 11. ಗಗನ್ ಕೋಡ. ಇವ್ರ ಅಗೇನ್ಸ್ಟ್ ನಾವು ಚಿಕ್ಕ ಹುಡುಗರು ಒಡೆದ್ ಬಿಸಾಡ್ತೀವಿ ಕರ್ನಾಟಕ ರೆಸ್ಟ್ ಆಫ್ ಇಂಡಿಯಾನ. ಹ್ಮ್. ರೆಸ್ಟ್ ಆಫ್ ಇಂಡಿಯಾ ಸಪೋಸ್ ಟು ಬಿ ದ ನೆಕ್ಸ್ಟ್ ಬೆಸ್ಟ್ ಟೀಮ್ ಇನ್ ಇಂಡಿಯಾ. ಕರೆಕ್ಟ್.
ಹೊಡಿತೀವಿ. ಇಲ್ಲಿ 96 ಅಲ್ಲಿ ಗೆದ್ದಿದೀವಿ ಚಾಂಪಿಯನ್ಸ್ ಅಂತ ಇದ್ ಕೊಟ್ಟಾಗ. ನನ್ 97 ಇನ್ ದಟ್ ಇರಾನಿ ಟ್ರಾಫಿ ಈಗ್ಲೂ ಐ ರೇಟ್ ಇಟ್ ಆಸ್ ಒನ್ ಆಫ್ ದ ಬೆಸ್ಟ್. ಜಾಕ್ 97, ನಾನ್ 97. 198 ಫಾರ್ 1 ಡೌನ್ ಇದ್ವಿ ನಾವು. ಅವ್ರು 150 ಆಲ್ ಔಟ್ ರೆಸ್ಟ್ ಆಫ್ ಇಂಡಿಯಾ. ಗಣೇಶ ಆರೆತ್ತಿತ್ತಾನೆ. ಗಣೇಶ ಟೀಮಲ್ಲಿ ಬಂದಿದ್ದೆ 96 ಇಂಗ್ಲೆಂಡ್ ಟೂರ್ ಬಿಕಾಸ್ ಆಫ್ ಇರಾನಿ ಟ್ರಾಫಿ. ಹೋಗಿದ್ರು ಮೇನ್ ಪ್ಲೇಯರ್ಸ್ ಅಂದ್ರೆ ಸೆಕೆಂಡ್ ಸ್ಟ್ರಿಂಗ್ ಅವ್ರು ಹೆಂಗ್ ಆಡ್ತಾ ಇದ್ರು. ಡೇವಿಡ್ ಗಣೇಶ್ ಬೌಲಿಂಗ್ ಮಾಡ್ತಾ ಇದ್ರು ಮಂಜೂರ್ ನಾಸ್ ಜೊತೆ. ಕಟ್ಟಿ ಇದ್ದ ಬೌಲಿಂಗ್ ಮಾಡಕ್ಕೆ, ಜೋಶಿ ಇಲ್ಲ ಅಂತಂದ್ರೆ. ಅಂದ್ರೆ ನಮ್ಗೆ ಬ್ಯಾಕಪ್ ಹಂಗೇನೆ ಇತ್ತು. 97 ಅಲ್ಲಿ ನಾವು ವಿನ್ ರಂಜಿ ಟ್ರಾಫಿ ಆದ್ಮೇಲೆ, ಇರಾನಿ ಟ್ರಾಫಿ ಆದ್ಮೇಲೆ 98 ಅಲ್ಲಿ ಅಗೇನ್ ರಾಹುಲ್ ಟೀಮ್ ಇಂದ ಡ್ರಾಪ್ ಆದ್ಮೇಲೆ ವಾಪಸ್ ಬಂದ್ಮೇಲೆ ಲೀಡ್ ಮಾಡ್ತಾರೆ ನಮ್ಗೆ ಜಾಮು. 98 ಅಲ್ಲಿ ಯುಪಿನ್ ಬೀಟ್ ಮಾಡ್ತೀವಿ. ಆ ಸೀಸನ್ ನಾನು 800 ರನ್ನು. ಎಂತೆಂತ 100 ನಂದು. ರೈಲ್ವೇಸ್ ಅಗೇನ್ಸ್ಟ್ 174, ಹರಿಯಾಣ ಅಗೇನ್ಸ್ಟ್ 165. 98 ಅಲ್ಲಿ ನಾವು ಗೆದ್ದಾಗ ರಂಜಿ ಟ್ರಾಫಿ 800 ಅಂಡ್ ಆಡ್ ರನ್ಸ್. ಜಾಮ್ 100 ಹೊಡಿತಾನೆ ಫೈನಲ್ಸ್ ಅಲ್ಲಿ. ಯುಪಿ ಅಗೇನ್ಸ್ಟ್ 1.5 days ವಿಕೆಟ್ ಲೆಸ್. ಒನ್ ಆಫ್ ದ ಬೆಸ್ಟ್ ಟೀಮ್ಸ್ ಯುಪಿ. ಒನ್ ಸೈಡೆಡ್ ನಮ್ ಜಾವಾ ಬಂದು ಫಸ್ಟ್ ಡೇನೆ ಮ್ಯಾಚ್ ಮುಗಿಸ್ಬಿಟ್ಟು ಆಲ್ ಔಟ್ 160 ಆಲ್ ಔಟ್ ಯುಪಿ. ನಾವು 600 ಹೊಡಿದು ಮ್ಯಾಚ್ ಸೀಲ್ ಮಾಡಿ ಬೋರ್ ಹೊಡಿಸ್ಬಿಡ್ತೀವಿ. ದಟ್ ವಾಸ್ ದ ಸೆಕೆಂಡ್ ರಂಜಿ ಟ್ರಾಫಿ ವಿಕ್ಟ್ರಿ. ಅಂದ್ರೆ 96 ಅಲ್ಲಿ ಗೆಲ್ತೀವಿ, 98 ಅಲ್ಲಿ ಗೆಲ್ತೀವಿ. ತಿರ್ಗಾ ಇರಾನಿ ಟ್ರಾಫಿ ಹೊಡಿತೀವಿ ರೆಸ್ಟ್ ಆಫ್ ಇಂಡಿಯಾ ಅಂಡರ್ ವೆಂಕಟೇಶ್ ಪ್ರಸಾದ್. ಅದು ಸೆಕೆಂಡ್ ಟೀಮ್, ಸೆಕೆಂಡ್ ಸ್ಟ್ರಿಂಗ್. ಅದು ಮೇನ್ ಟೀಮು ಅಲ್ಲ. ಅಂದ್ರೆ ನಮ್ದು 90s ಅಲ್ಲಿ ಹೆಂಗಿತ್ತು ಪ್ಯಾಕ್ಟ್ ಟೀಮು ಅಂತ ಹೇಳ್ತೇನೆ. 99 ವಾಸ್ ಎ ಮೆಮೊರಬಲ್ ರಂಜಿ ಟ್ರಾಫಿ. ಅಂದ್ರೆ ಬ್ಯಾಕ್ ಟು ಬ್ಯಾಕ್ ರಂಜಿ ಟ್ರಾಫಿ ಟೈಟಲ್ಸ್. 96 ಒಟ್ಟು 4 years ಅಲ್ಲಿ 5 ಚಾಂಪಿಯನ್ಶಿಪ್ಸ್ ಗೆಲ್ತೀವಿ.